ಕರ್ನಾಟಕದಲ್ಲಿ ಸುಮಾರು 3 ಲಕ್ಷಕ್ಕೂ ಹೆಚ್ಚು ಜನ ಈ UGCET ಅಂತ ಏನ್ ಕರಿತೀವಿ, ಇಂಜಿನಿಯರಿಂಗ್ ಹೋಗ್ಬೇಕಾಗಿರುವಂತ ಪ್ರವೇಶ ಪರೀಕ್ಷೆ ಏನಿದೆ ಅದನ್ನ ಬರೆದಿದ್ದಾರೆ. ಸುಮಾರು ಈಗ ಕರ್ನಾಟಕದಲ್ಲಿ ನೋಡ್ತಾ ಹೋದ್ರೆ ಇಡೀ ಕರ್ನಾಟಕದಲ್ಲಿ ಯೂನಿವರ್ಸಿಟಿಗಳನ್ನ ಬಿಟ್ಟು VTU ಅನ್ನುವಂತ ಒಂದೇ ಒಂದು ಯೂನಿವರ್ಸಿಟಿ ಅಂಡರ್ ಅಲ್ಲಿ ಸುಮಾರು 200ಕ್ಕೂ ಹೆಚ್ಚು ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜುಗಳು ಬರುತ್ತೆ. ಇವತ್ತು ನಾವು ಮಾತನಾಡ್ಲಿಕ್ಕೆ ಹೊರಟಿರೋದು ಅಂತಹ ವಿದ್ಯಾರ್ಥಿಗಳಿಗೆ, ಯಾರು VTU ಅಂಡರ್ ಅಲ್ಲಿ ಬರುವಂತಹ ಇಂಜಿನಿಯರಿಂಗ್, VTU ಅಂಡರ್ ಅಂತಾನೆ ಏನಲ್ಲ, ಸೊ ಎಲ್ಲಾ ಯೂನಿವರ್ಸಿಟಿಗಳಿಗೂ ಇದು ಅಪ್ಲೈ ಆಗುತ್ತೆ. ಒಂದು ಇಂಜಿನಿಯರಿಂಗ್ ಕಾಲೇಜನ್ನ ಚೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಬ್ರಾಂಚ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಥವಾ ಕಾಲೇಜ್ ಇಂಪಾರ್ಟೆಂಟ್ ಅಂತ? ಎರಡೂ ಕೂಡ ತುಂಬಾ ಇಂಪಾರ್ಟೆಂಟ್. ಬ್ರಾಂಚ್ ಅಂತಂದ್ರೆ ಒಂದು ನಮ್ಮ ಆಸಕ್ತಿ, ನಮ್ಮ ಇಂಟ್ರೆಸ್ಟ್ ಇಂದ, ಒಂದು ಪ್ಯಾಷನ್ ಇಂದ ನಾನು ಇದನ್ನ ಓದ್ಬೇಕು, ಮುಂದೆ ನನ್ನ ಜೀವನ ಮುಂದಿನ ಒಂದು 30-40 ವರ್ಷಗಳ ಕಾಲ ಇವತ್ತು ಇಡುವಂತಹ ಹೆಜ್ಜೆ ಅದನ್ನ ನಿರ್ಧರಿಸುತ್ತೆ. ಇಲ್ಲಿ ಏನ್ ಓದ್ತೀವೋ ಅದನ್ನ ನಮ್ಮ ಕೆರೀರ್, ನಮ್ಮ ಕೆಲಸ ಅದು ಮುಂದುವರಿಸ್ಕೊಂಡು ಹೋಗುತ್ತೆ. ಸೊ ಇದು ಅತ್ಯಂತ ಮುಖ್ಯವಾದಂತ ಘಟ್ಟ ಇಂಜಿನಿಯರಿಂಗ್ ಮಾಡಬೇಕು ಅನ್ಕೊಳ್ಳುವಂತ ವಿದ್ಯಾರ್ಥಿಗಳಿಗೆ. ಸೊ ಅದಕ್ಕೋಸ್ಕರ ಕೋರ್ಸ್ ಎಷ್ಟು ಅಥವಾ ಬ್ರಾಂಚ್ ಎಷ್ಟು ಇಂಪಾರ್ಟೆಂಟೋ, ಕಾಲೇಜು ನನ್ನ ದೃಷ್ಟಿಯಲ್ಲಿ ಅದಕ್ಕಿಂತಲೂ ಇಂಪಾರ್ಟೆಂಟ್. ಯಾಕೆಂದ್ರೆ ಕನಸು ಸಾಕಾರಗೊಳ್ಳಬೇಕಾದ್ರೆ ಒಂದು ಪ್ಲಾಟ್ಫಾರ್ಮ್ ಬಹಳ ಮುಖ್ಯ. ಆ ಪ್ಲಾಟ್ಫಾರ್ಮ್ ಭದ್ರವಾಗಿದ್ದಷ್ಟು ಎತ್ತರದ ಬಿಲ್ಡಿಂಗ್ ಅನ್ನ ನಾವು ಕಟ್ಟಬಹುದು. ಸೊ ಅದಕ್ಕೋಸ್ಕರ ಇಂಜಿನಿಯರಿಂಗ್ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಸೂಕ್ತವಾದ ಕಾಲೇಜಿನ ಆಯ್ಕೆ ಹೇಗೆ ಅನ್ನೋದ್ರ ಬಗ್ಗೆ ಕೆಲವು ಸಲಹೆಗಳು ಅನ್ಬೋದು ಅಥವಾ ಸೂತ್ರಗಳು ಅನ್ಬೋದು, ಅದರ ಬಗ್ಗೆ ನೋಡೋಣ. ತುಂಬಾ ಧನ್ಯವಾದಗಳು ಸರ್. ಮತ್ತೆ ನನ್ನಲ್ಲಿರುವಂತ ಒಂದು ಪ್ರಶ್ನೆ, ಈಗ ಎಲ್ಲಾ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಆಗ್ಬೇಕು ನಾನು, ಇಂಜಿನಿಯರ್ ಆಗ್ಬೇಕು ನಾನು ಅಂತ ಹೇಳ್ತಾರೆ. ಸರ್, ಇಂಜಿನಿಯರ್ ಆಗ್ಬೇಕಂದ್ರೆ ಅದರದೇ ಆದಂತ ಕೆಲವು ಕ್ವಾಲಿಟಿಗಳಿರತ್ತೆ, ಅಥವಾ ನಾನು ಹೀಗೆ ಒಬ್ಬ ಇಂಜಿನಿಯರ್ ಅಂದ್ರೆ ಹೇಗಿರ್ಬೇಕು ಅನ್ನೋದು ಒಂದು ಇರುತ್ತೆ ಅಲ್ವಾ ಸರ್? ಅದು ಹೇಗೆ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತೀರಾ? ಹೌದು, ಇಂಜಿನಿಯರ್ ಅಂದ್ರೆ ಯಾರು? ಹೂ ಇಸ್ ಅನ್ ಇಂಜಿನಿಯರ್ ಅಂತಂದ್ರೆ, ಈಗ ನಾನು ಇದುವರೆಗೂ ಓದಿರುವಂತಹ ಸೈನ್ಸ್ ಆಗ್ಬೋದು, ಮ್ಯಾಥಮೆಟಿಕ್ಸ್ ಆಗ್ಬೋದು, ಅಥವಾ ಅದರ ಅಪ್ಲಿಕೇಶನ್ ಅಲ್ಲಿ ಓದಿರುವಂತಹ ಟೆಕ್ನಾಲಜಿ ಆಗ್ಬೋದು, ಅದೆಲ್ಲವನ್ನ ಬಳಸಿಕೊಂಡು ಮುಂದೆ ನಾನು ಇಂಜಿನಿಯರಿಂಗ್ ಅಲ್ಲಿ ಅದರ ಅಪ್ಲೈಡ್ ಸೈನ್ಸಸ್ ಅನ್ನ, ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅನ್ನ ಕಲಿತು ಒಂದು ಹೊಸ ಡಿಸೈನ್ ಅನ್ನ, ಹೊಸ ಇನೋವೇಷನ್ ಅನ್ನ, ಅಥವಾ ಸಮಾಜದಲ್ಲಿರುವಂತಹ ಒಂದು ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡಿ ಅದಕ್ಕೆ ಕೊಡುವಂತಹ ಒಂದು ಸೊಲ್ಯೂಷನ್ ಅನ್ನ ಯಾರು ಕೊಡ್ತಾರೋ ಅಂತಹವರನ್ನ ನಾವು ಇಂಜಿನಿಯರ್ ಅಂತ ಕರಿತೀವಿ. ಅದು ಹಾರ್ಡ್ವೇರ್ ಆಗ್ಬೋದು, ಸಾಫ್ಟ್ವೇರ್ ಆಗ್ಬೋದು. ಒಟ್ಟಿನಲ್ಲಿ ಈ ಎಲ್ಲ ಓದಿರುವಂತಹ ಜ್ಞಾನವನ್ನ ಸಂಪಾದಿಸಿ ಒಂದು ಪ್ರಾಬ್ಲಮ್ಗೆ ಕೊಡುವಂತಹ ಸೊಲ್ಯೂಷನ್ ಏನಿದೆ ಅದು ಯಾರು ಕೊಡ್ತಾರೆ ಅಂತಹವರನ್ನ ನಾವು ಇಂಜಿನಿಯರ್ ಅಂತ ಕರಿತೀವಿ. ತುಂಬಾ ಚೆನ್ನಾಗಿ ಒಬ್ಬ ಇಂಜಿನಿಯರ್ ಅಂದ್ರೆ ಏನು ಅಂತ ನಮಗೆ ತಿಳಿಸ್ಕೊಟ್ರಿ ಸರ್. ಯಾಕಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ನೋಡಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಕೂಡ ಒಬ್ಬ ಗ್ರೇಟ್ ಇಂಜಿನಿಯರೇ. ಅದೇ ತರ ನಮ್ಮಲ್ಲೂ ಕೂಡ ಒಳ್ಳೆ ಇಂಜಿನಿಯರ್ಸ್ ಗಳು ಬರ್ಲಿ ಅನ್ನೋದು ನಮ್ಮ ಅಭಿಲಾಷೆ ಕೂಡ ಆಗಿರುತ್ತೆ. ಸರ್, ಈಗ ಇಂಜಿನಿಯರಿಂಗ್ ಮುಂಚೆ ನೀವು ಮೊದಲು ಹೇಳ್ದಂಗೆ ಇಂಜಿನಿಯರಿಂಗ್ ಕಾಲೇಜ್ಗಳ ಬಗ್ಗೆ ಹೇಳಿದ್ರಿ. ನಮ್ ವಿದ್ಯಾರ್ಥಿಗಳು ಇದೇ ರೀತಿ ಕಾಲೇಜ್ ಸೆಲೆಕ್ಟ್ ಮಾಡ್ಕೊಬೇಕು ಅನ್ನೋದಕ್ಕೆ ಏನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಗಳನ್ನ ಕೊಡ್ತೀರಾ ಸರ್? ಸೊ ಬಹಳ ಮುಖ್ಯವಾದಂತ ಅಂಶ ಏನು ಅಂತಂದ್ರೆ, ಒಂದು ಸೂಕ್ತವಾದಂತ ಇಂಜಿನಿಯರಿಂಗ್ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಇದರಲ್ಲಿ ಕೆಲವು ಸಲಹೆಗಳು ಅನ್ಕೊಳ್ಳಿ ಅಥವಾ ಸೂತ್ರಗಳು ಅನ್ಕೊಳ್ಳಿ. ಈಗ ತಾನೇ ಸೆಕೆಂಡ್ PUC ಮುಗಿಸಿ CET ಬರೆದಿರುವಂತಹ ಮಕ್ಕಳು ಇಂಜಿನಿಯರಿಂಗ್ ಕಾಲೇಜು ಸೇರ ಬಯಸುವಂತಹ ಮಕ್ಕಳು ಬಹಳ ಮುಖ್ಯ. ನೆನ್ಪಿಟ್ಕೊಂಡು ಇದನ್ನ ಪಾಲಿಸ್ಲಿಕ್ಕೆ ಪ್ರಯತ್ನ ಪಡಿ, ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಇಷ್ಟು ಮಾತ್ರ ಹೇಳುವಲ್ಲೇ. ಮೊದಲನೇದಾಗಿ ಏನಪ್ಪಾ ಅಂತಂದ್ರೆ, ನೀವು ಈಗ ನಿಮ್ಗೆ ಒಂದು ರ್ಯಾಂಕಿಂಗ್ ಬಂದಿರುತ್ತೆ, ಆಪ್ಷನ್ ಎಂಟ್ರಿಯಲ್ಲಿ CET ಒಂದು ಸೀಟ್ ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇರ್ತೀರಾ. ಮೊದಲನೇ ಸಲಹೆ ನಿಮ್ಗೆ ಕೊಡೋದು ನಾನೇನಪ್ಪಾ ಅಂತಂದ್ರೆ, ಯಾವುದೇ ಥರ್ಡ್ ಪಾರ್ಟಿಯ ವೆಬ್ಸೈಟ್ಗಳನ್ನ ಅಥವಾ ಕನ್ಸಲ್ಟೆನ್ಸಿಗಳನ್ನ ನಂಬಲಿಕ್ಕೆ ಹೋಗಬೇಡಿ. ನೀವು ಮಾಡ್ಬೇಕಾಗಿರುವಂತಹ ಮುಖ್ಯವಾದಂತಹ ಕೆಲಸ ಏನಪ್ಪಾ ಅಂತಂದ್ರೆ, ನೀವು ಈಗಾಗಲೇ ನಿಮ್ಗೆ ಒಂದು ರ್ಯಾಂಕಿಂಗ್ ಅಂತ ಬಂದಿರುತ್ತೆ. CET ಸೆಲ್ ನಲ್ಲಿ ನಿಮ್ಮ ಕೌನ್ಸಿಲಿಂಗ್ ಸೆಂಟರ್, ಅಲ್ಲಿಂದ ನಿಮ್ಗೆ ಒಂದು ಮಾಹಿತಿ ಸಿಗುತ್ತೆ. ಹಿಂದಿನ ವರ್ಷದ ಕಟ್ ಆಫ್ ಏನಾಗಿದೆ ನಿಮ್ಮ ರ್ಯಾಂಕ್ಗೆ, ಅದಕ್ಕೆ ಸರಿ ಸಮಾನವಾದಂತಹ ಕಾಲೇಜು ಅಥವಾ ಬ್ರಾಂಚ್ ಯಾವುದು ನಿಮಗೆ ಸಿಗಬಹುದು ಅನ್ನುವಂತ ಒಂದು ಮಾಹಿತಿ ಸಿಗುತ್ತೆ. ಅಂತಹ ಒಂದು 4-5 ಅಥವಾ ಒಂದು 8-10 ಕಾಲೇಜುಗಳನ್ನ ಲಿಸ್ಟ್ ಮಾಡ್ಕೊಳ್ಳಿ. ನೀವು ಮೊದಲು ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂತಂದ್ರೆ, ಆ ಕಾಲೇಜಿನ ನೇರ ವೆಬ್ಸೈಟ್ಗೆ ಹೋಗಿ. ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜ್ಗೂ ಕೂಡ ಅದರದೇ ಆದಂತಹ ವೆಬ್ಸೈಟ್ ಇರುತ್ತೆ. ಅಲ್ಲೋಗಿ ಏನ್ ಚೆಕ್ ಮಾಡ್ಬೇಕು ಸರ್ ಅಂತಂದ್ರೆ, ಮೊದಲನೇದಾಗಿ ನೀವು ಚೆಕ್ ಮಾಡ್ಬೇಕಾಗಿರೋದು ಅಲ್ಲಿರುವಂತಹ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾರಿದ್ದಾರೆ, ಅದರ ಚೇರ್ಮನ್ ಯಾರು, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಯಾರು, ಹಾಗೂ ಡೈರೆಕ್ಟರ್ ಯಾರು ಕಾಲೇಜ್ಗೆ ಅನ್ನೋದನ್ನ ಚೆಕ್ ಮಾಡಬೇಕು. ಈ ವ್ಯಕ್ತಿಗಳು ಯಾರಿದ್ದಾರಲ್ಲ ಚೇಂಜ್ ಆಗೋದಿಲ್ಲ. ಒಂದು ಕಾಲೇಜಿನ ಪ್ರಿನ್ಸಿಪಲ್, ಫ್ಯಾಕಲ್ಟಿ ಮೆಂಬರ್ಸ್, HOD, ಪ್ರೊಫೆಸರ್ಸ್ ಯಾರು ಬೇಕಾದ್ರೂ ಚೇಂಜ್ ಆಗ್ಬೋದು. ಆದ್ರೆ
ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಯಾವತ್ತಿಗೂ ಕೂಡ ಚೇಂಜ್ ಆಗೋದಿಲ್ಲ. ಇವರು ಸಮಾಜದಲ್ಲಿ ಉತ್ತಮವಾದಂತಹ ಸಾಧನೆಯನ್ನ ಮಾಡಿರುವಂತಹ ಸೈಂಟಿಸ್ಟ್ಗಳಾಗ್ಬೋದು ಅಥವಾ ಸಮಾಜದ ಸಾಧಕರಾಗ್ಬೋದು, ದೂರದೃಷ್ಟಿ ಉಳ್ಳವರು ಅಂತವರು ಆಗಿರ್ಬೇಕು. ಮುಂದಿನ ಎಲ್ಲ ಯೋಜನೆಗಳನ್ನು ಕೂಡ ರೂಪಿಸುವಂತದ್ದು ಇವರೇ ಆದ ಕಾರಣ ಇವರು ಉತ್ತಮವಾದಂತಹ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ನೀವು ಆ ಕಾಲೇಜಿನ ವೆಬ್ಸೈಟ್ಗೆ ನೇರವಾಗಿ ಹೋಗಿ ಡಿಸೈಡ್ ಮಾಡಿ. ಯಾವುದೇ ಥರ್ಡ್ ಪಾರ್ಟಿ, ನೀವು ಒಂದು ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಗೂಗಲ್ ಅಲ್ಲಿ ಟೈಪ್ ಮಾಡಿದ ತಕ್ಷಣ ಅನೇಕ ಹೆಸರುಗಳು ಬರುತ್ತೆ, ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಬರುತ್ತೆ. ಅದು ಯಾವುದನ್ನು ನಂಬಲಿಕ್ಕೆ ಹೋಗಬೇಡಿ, ನೇರವಾಗಿ ನೀವೇ ಖುದ್ದಾಗಿ ಆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇದು ನನ್ನ ಮೊದಲನೇ ಸಲಹೆ. ಸರ್, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಹಾಗಾದ್ರೆ ಎರಡನೇ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಅಥವಾ ಪಾಲಿಸಬೇಕಾಗಿರೋ ಸೂತ್ರ ಹೇಳಿ ಸರ್. ಸೊ ಈಗ ಎರಡನೇ ಒಂದು ಸಲಹೆ ನಾನು ವಿದ್ಯಾರ್ಥಿಗಳಿಗೆ ಕೊಡೋದು ಏನಪ್ಪಾ ಅಂತಂದ್ರೆ, ನೀವು ಯಾರಿಂದ ಶಿಕ್ಷಣವನ್ನ ಪಡಿತೀರಾ 4 ವರ್ಷಗಳ ಕಾಲ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಆ ಕಾಲೇಜಿನ ಫ್ಯಾಕಲ್ಟಿ ಎಕ್ಸ್ಪೀರಿಯನ್ಸ್ ಮತ್ತೆ ಎಕ್ಸ್ಪರ್ಟೀಸ್, ಪರಿಣಿತಿ ಹಾಗೂ ಅನುಭವ ಬಹಳ ಮುಖ್ಯ ಆಗುತ್ತೆ. ಸೊ ಒಬ್ಬ ಇಂಜಿನಿಯರಿಂಗ್ ವಿದ್ಯಾರ್ಥಿ ಎರಡನೇ ಕೆಲಸ ಮಾಡ್ಬೇಕಾಗಿರೋದೇನಪ್ಪಾ ಅಂತಂದ್ರೆ, ನೀವೊಂದು ಯಾವ ಒಂದು 4-5 ಕಾಲೇಜು ನಿಮ್ಮ ರ್ಯಾಂಕಿಂಗ್ಗೆ ಸರಿಯುವಂತದ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಎರಡನೇ ಕೆಲಸ ನೀವು ಮಾಡ್ಬೇಕಾದ್ರೆ ನೇರವಾಗಿ ಆ ಕಾಲೇಜಿಗೆ ಹೋಗಿ ಅಲ್ಲಿರುವಂತಹ ನಿಮ್ಮ ಆಸಕ್ತಿಕರ ಬ್ರಾಂಚ್ ಏನು ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ, ನೇರವಾಗಿ ಹೋಗಿ ಅಲ್ಲಿನ HOD ಅನ್ನ ಮೀಟ್ ಮಾಡಿ. ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಇರ್ತಾರೆ. ಎಲ್ಲ ಫ್ಯಾಕಲ್ಟಿಗಳು ಎಷ್ಟು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿದ್ದಾರೆ, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಎಷ್ಟು ಡಾಕ್ಟರೇಟ್ಗಳಿದ್ದಾರೆ ಕಾಲೇಜಿನಲ್ಲಿ. ಯಾಕೆಂದ್ರೆ ಅತಿ ಹೆಚ್ಚು ನಿಮಗೆ ಡಾಕ್ಟರೇಟ್ಗಳು ಅನುಭವ ಇರೋರು ಇದ್ದಷ್ಟು ನಿಮಗೆ ಅಷ್ಟು ಜ್ಞಾನಾರ್ಜನೆಯ ಸಹಾಯ ಆಗುತ್ತೆ ಈ 4 ವರ್ಷದಲ್ಲಿ. ಸೊ ಅದು ಎಷ್ಟು ಜನ ಇದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗೂ ಆ ಬ್ರಾಂಚ್ ನಲ್ಲಿರುವ ಫೆಸಿಲಿಟಿಗಳೇನು, ಲ್ಯಾಬೊರೇಟರೀಸ್ ಯಾವ್ದಾವ್ದಿದೆ, ಎಲ್ಲ ಎಕ್ವಿಪ್ಮೆಂಟ್ಸ್ ಹೇಗಿದೆ ಅಂತ ಎಲ್ಲ ಒಂದು ನೋಡ್ಕೊಂಡು ಬನ್ನಿ. ಹೆಸಿಟೇಟ್ ಮಾಡ್ಕೋಬೇಡಿ. ಕೇಳಿದ್ರೆ ಏನಾಗುತ್ತೋ ಅನ್ನುವಂತ ಒಂದು ಹಿಂಜರಿಕೆ ನಿಮ್ಮಲ್ಲಿ ಇಲ್ಲದೆ ಇರಲಿ. ನೇರವಾಗಿ ಮುಕ್ತವಾಗಿ ನಿಮ್ಮಲ್ಲಿರುವಂತಹ ಎಲ್ಲ ಪ್ರಶ್ನೆಗಳನ್ನ ಅಲ್ಲಿ ಹೋಗಿ ಕೇಳಿ ಅವರಿಂದ ಉತ್ತರವನ್ನು ಪಡ್ಕೊಳ್ಳಿ. ಈ 4-5 ಕಾಲೇಜುಗಳು ಯಾವ್ದಾವ್ದಿದೆ ನೀವು ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿರುವಂತದ್ದು, ಅಲ್ಲೆಲ್ಲ ಓಪನ್ ಆಗಿ ಹೋಗಿ ನೇರವಾಗಿ ಹೋಗಿ ಮಾತನಾಡಿ. ಹೌದು ಸರ್, ಇದಂತೂ ತುಂಬಾ ಒಳ್ಳೆ ಒಂದು ಇದು ಹೇಳ್ಕೊಟ್ಟಿದ್ದೀರಿ, ಸೂತ್ರ ಹೇಳ್ಕೊಟ್ಟಿದ್ದೀರಿ ನೀವು. ಯಾಕೆಂದ್ರೆ ನಾ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋದು ಇದನ್ನ ನೀವು ಹೇಳುವಂತ ಮಾತಲ್ಲಿ ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ ಸರ್. ಸರ್, ಹಾಗಾದ್ರೆ ಮುಂದಿನ ಸಲಹೆಗಳನ್ನ ಏನ್ ಕೊಡ್ತೀರಿ ಸರ್ ನೀವು? ಸೊ 100% ಕರೆಕ್ಟ್ ಮೇಡಮ್, ನೀವು ಹೇಳಿದ್ದು ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಪ್ರಮಾಣಿಸಿ ನೋಡಬೇಕು. ಸೊ ಈ ನಿಟ್ಟಿನಲ್ಲಿ ಅದಕ್ಕೋಸ್ಕರ ನಾನು ಹೇಳಿದ್ದು ನೇರವಾಗಿ ವಿದ್ಯಾರ್ಥಿಗಳು ಆ ಕಾಲೇಜ್ಗೆ ಹೋಗಿ ವಿಚಾರಿಸ್ಕೊಳ್ಳಿ, ಯಾರದೇ ಥರ್ಡ್ ಪಾರ್ಟಿಯ ಮಾತನ್ನ ಕೇಳಬೇಡಿ ಅಂತ. ಸೊ ಇಲ್ಲಿ ಏನಪ್ಪಾ ಆಗುತ್ತೆ ಅಂತಂದ್ರೆ, ನಾನು ಕೊಡುವಂತ 3ನೇ ಸಲಹೆ ಏನಪ್ಪಾ ಅಂತಂದ್ರೆ, ಇವು ಅತ್ಯಂತ ಅವಶ್ಯಕವಾಗಿ ವಿಚಾರಿಸಬೇಕಾಗಿರೋದು ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಂತ ಅಲ್ಲಿರುವಂತಹ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮತ್ತೆ MOUs ಯಾವ್ಯಾವ ಕಂಪನಿ ಜೊತೆ ಆಗಿದೆ ನಿಮ್ದು ಅಂತ ನೀವು ಕೇಳಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಯಾಕೆ ಮುಖ್ಯ ಅಂತಂದ್ರೆ, ನೀವು ಎಷ್ಟು ಅಂಕಗಳನ್ನ ಗಳಿಸುತ್ತೀರೋ ಇವತ್ತಿನ ಪ್ರಸ್ತುತ ಕಾಂಪಿಟೇಟಿವ್ ಜಗತ್ತಿನಲ್ಲಿ ಆ ಅಂಕಗಳಿಗಿಂತಲೂ ಹೆಚ್ಚಾಗಿ ನಿಮಗೆ ಬೇಕಾಗಿರುವಂತದ್ದು ಸ್ಕಿಲ್ಸ್. ಯಾವ್ಯಾವ ಕಂಪನಿಯ ಜೊತೆ ಆ ಕಾಲೇಜು ಟೈಅಪ್ ಮಾಡಿಕೊಂಡು ನೀವು ಓದ್ತಾನೆ ಅಕಾಡೆಮಿಕ್ಸ್ ಜೊತೆ ನಿಮ್ಮ ಸ್ಕಿಲ್ಸ್ ಅನ್ನು ಡೆವಲಪ್ ಮಾಡುವಂತಹ ಟ್ರೈನಿಂಗ್ಸ್ ಯಾವ್ದಾವ್ದು ಕೊಡ್ತಾ ಇದ್ದಾರೆ ಅಂತ ನೀವು ತಿಳ್ಕೊಬೇಕಾಗಿರೋದು ಅತ್ಯಂತ ಅವಶ್ಯಕ. ಸೊ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಆಗ್ಬೇಕು ಅಂತಂದ್ರೆ MOUs ಆಗ್ಬೇಕು. MOUs ಯಾವ್ಯಾವ ಜೊತೆ ಆಗಿದೆ, ಯಾವ ನ್ಯಾಷನಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗ್ಬೋದು, ರಿಸರ್ಚ್ ಸೆಂಟರ್ಗಳ ಜೊತೆ ನೀವು ಚೂಸ್ ಮಾಡಿರುವಂತಹ ಕಾಲೇಜಿನ ಜೊತೆ MOU, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತಾರೆ. ನೀವು ಅಲ್ಲಿ ಹೋಗಿ ರಿಸರ್ಚ್ ಮಾಡಬಹುದು, ಒಂದು ಸ್ಕಿಲ್ ಅನ್ನ ಕಲಿಬಹುದು. ಸ್ಕಿಲ್ ಅನ್ನೋದು ಅತ್ಯಂತ ಅವಶ್ಯಕ ಆಗುತ್ತೆ. ಸ್ಕಿಲ್ ಇಲ್ಲದ ಮಾರ್ಕ್ಸ್ = 0 ಇವತ್ತಿನ ಜಗತ್ತಿನಲ್ಲಿ. ಸ್ಕಿಲ್ ಕೌಶಲ್ಯ ಅನ್ನೋದು ಅಷ್ಟು ಮುಖ್ಯ ಆಗುತ್ತೆ. ಇತ್ತೀಚೆಗೆ ಒಂದು ಇಂಟರ್ವ್ಯೂ ನಲ್ಲಿ ಒಬ್ಬ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಗಳಿಸಿರುವಂತಹ ವ್ಯಕ್ತಿ ವಿದ್ಯಾರ್ಥಿಗಳಿಗೆ ಒಂದು ಸಲಹೆ ಕೊಡಿ, ನಾವು ಏನಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂತಂದ್ರೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು ಸರ್, ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ಶೇರ್ಸ್, ಮ್ಯೂಚುವಲ್ ಫಂಡ್ಸ್ ಅಂತ ಕೇಳಿದ್ರೆ ಆ ವ್ಯಕ್ತಿ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟರು ಅಂದ್ರೆ, ನಾನು ಸಲಹೆ ಕೊಡೋದು ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ, ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಯಾವುದೇ ಗೋಲ್ಡ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ವಿದ್ಯಾರ್ಥಿಗಳು ಮೊಟ್ಟ ಮೊದಲು ಇನ್ವೆಸ್ಟ್ ಮಾಡಬೇಕಾಗಿರೋದು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ. ನೀವು ಎಷ್ಟು ಹೆಚ್ಚು ಸ್ಕಿಲ್ಸ್ ಅನ್ನ, ಲ್ಯಾಂಗ್ವೇಜಸ್ ಅನ್ನ, ಎಷ್ಟು ಟ್ರೈನಿಂಗ್ಸ್ ಅನ್ನ, ಸಾಫ್ಟ್ವೇರ್ಸ್ ಅನ್ನ ಕಲ್ತ್ಕೋತಿರೋ ಅಷ್ಟು ನಿಮಗೆ ಅದು ನೀವು 8ನೇ ಸೆಮಿಸ್ಟರ್ಗೆ ಬರ್ತಾ ಇದ್ದಂಗೆ ಅಷ್ಟು ಉಪಯೋಗ ಆಗುತ್ತೆ. ಆದ್ದರಿಂದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಹೇಗಿದೆ ಆ ಕಾಲೇಜ್ನಲ್ಲಿ, ಅದೇ ರೀತಿ ಯಾವ್ಯಾವ ಕಂಪನಿ ರಿಸರ್ಚ್ ಆರ್ಗನೈಸೇಷನ್ಸ್ ಜೊತೆ ಟೈಅಪ್ ಆಗಿದೆ, MOUs ಆಗಿದೆ ಅನ್ನೋದು ವಿಚಾರಿಸ್ಕೊಳ್ಳಿ. ಇದು ನನ್ನ 3ನೇ ಸಲಹೆ. 4ನೇದು ಏನಪ್ಪಾ ಅಂತಂದ್ರೆ,
ಕ್ಯಾಂಪಸ್ ಲೈಫ್ ಮತ್ತೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್. ಸೊ ಕ್ಯಾಂಪಸ್ ಲೈಫ್ ಅಂತಂದ್ರೆ ನೀವು ಹೋಗಿದ ತಕ್ಷಣ ನಿಮಗೆ ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇದೆಯಾ ಆ ಕಾಲೇಜು ಅನ್ನೋದು ನೀವು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕೆ ಅಂತಂದ್ರೆ ಮುಂದಿನ 4 ವರ್ಷಗಳ ಕಾಲ ನೀವು ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ಕಾಲೇಜಿನ ವಾತಾವರಣದಲ್ಲೇ ಕೂಡ ನೀವು ಬೆಳಿಬೇಕು. ಎಷ್ಟರ ಮಟ್ಟಿಗೆ ಅಂತಂದ್ರೆ ನೀವು ಮನೆಯಲ್ಲಿ ಕಳೆಯುವ ಸಮಯಕ್ಕಿಂತಲೂ ಹೆಚ್ಚಾಗಿ ಆ ಒಂದು ಪ್ರದೇಶದಲ್ಲಿ ಸಮಯವನ್ನ ಕಳಿತೀರಾ. ಅದು ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋ ತರ ಇರಬೇಕು. ಇನ್ನು ಹೆಚ್ಚಾಗಿ ಹೇಳಬೇಕು ಅಂತಂದ್ರೆ ಆ ಕಾಲೇಜಿನಲ್ಲಿ ನೀವು ವಿಚಾರಿಸಬೇಕಾಗಿರುವಂತಹ ಮಾಹಿತಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ಕೇವಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿ ಕಾಲೇಜಿನಲ್ಲೂ ಮಾಡ್ತಾರೆ. ನೀವು ಇದುವರೆಗೂ PU ವರೆಗೂ ಮಾಡ್ಕೊಂಡು ಬಂದಿದ್ದೀರಾ ಅದನ್ನ. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗಿರ್ಬೇಕು ಅಂತಂದ್ರೆ ಟೆಕ್ನಿಕಲ್ ಕ್ಲಬ್ಸ್ ಯಾವ್ದಾವ್ದಿದೆ, ಟೆಕ್ನಿಕಲ್ ಕಾಂಪಿಟಿಷನ್ಸ್ ಯಾವ್ದಾವ್ದು ನಡೀತಾ ಇದೆ, ಟೆಕ್ನಿಕಲ್ ವರ್ಕ್ಶಾಪ್ಸ್ ಯಾವ್ದಾವ್ದು ನಡೀತಾ ಇದೆ, ಡಿಫ್ರೆಂಟ್ ಕಂಪನಿಯ ಕ್ಲಬ್, ಗೂಗಲ್ ಆಗ್ಬೋದು, ಮೈಕ್ರೋಸಾಫ್ಟ್ ಆಗ್ಬೋದು, ಅದೇ ರೀತಿ ಮೆಕ್ಯಾನಿಕಲ್ ರಿಲೇಟೆಡ್, ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್, ಏರೋಸ್ಪೇಸ್ ರಿಲೇಟೆಡ್, ನೀವು ಯಾವ ಬ್ರಾಂಚ್ ಹೋಗ್ತಿರೋ ಆ ಬ್ರಾಂಚಿನ ಟೆಕ್ನಿಕಲ್ ಕ್ಲಬ್ಸ್ ಯಾವ್ದಾವ್ದಿದೆ, ಅದರ ಕುರಿತಾದಂತಹ ಕಾಂಪಿಟಿಷನ್ ಗಳಾಗ್ಬೋದು, ಅದರ ಕುರಿತಾದಂತೆ ನಿಮಗೆ ಆಕ್ಟಿವಿಟೀಸ್ ಏನೇ ನಡೆಸಿದ್ದಾರೆ ಅವರು ಅನ್ನುವಂತ ಮಾಹಿತಿಯನ್ನ ಧೈರ್ಯವಾಗಿ ಕೇಳಿ. ಅದರ ಮಾಹಿತಿಯನ್ನ ಅವರು ಕೊಡಬೇಕು. ಸಪೋಸ್ ಇದೆಲ್ಲ ಕೂಡ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗಲಿ, ಮತ್ತೆ ಈ MOUs ಯಾವುದು ಆಗಿಲ್ಲ, ಮತ್ತೆ ಡಿಫರೆಂಟ್ ಕಂಪನೀಸ್ ಜೊತೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಕಂಪನೀಸ್ ಜೊತೆ ಅದ್ರ ಜೊತೆ ಟೈಅಪ್ ಇಲ್ಲ ಅಂದ್ರೆ ಅಂತಹ ಕಾಲೇಜುಗಳನ್ನ ನೀವು ಅವಾಯ್ಡ್ ಮಾಡೋದೇ ಸೂಕ್ತ. ಸರ್, ಇನ್ನ ಒಂದು ಮುಖ್ಯವಾದ ಅಂಶ ಪ್ಲೇಸ್ಮೆಂಟ್. ಈಗ ಪ್ರತಿಯೊಬ್ಬ ಪೇರೆಂಟ್ಸ್ಗೆ ಅವ್ರ ಮಗು ಆ ಕಾಲೇಜಿಗೆ ಸೇರಿದ್ರೆ ಪ್ಲೇಸ್ಮೆಂಟ್ ಆಗತ್ತಾ, ಅದ್ರ ಬಗ್ಗೆ ಒಂದು ಪಾಯಿಂಟ್ ಅನ್ನ ನೀವು ಏನಾದ್ರೂ ಹೇಳಲಿಕ್ಕಾಗತ್ತಾ ಸರ್ ನಮಗೆ? ಖಂಡಿತ ಮೇಡಮ್. ಸೊ ಈ ಪ್ಲೇಸ್ಮೆಂಟ್ ಅನ್ನೋದು ಕೂಡ ಬಹಳ ಚೆನ್ನಾಗಿ ವಿಚಾರಿಸ್ಕೋಬೇಕು. ಪ್ರಸ್ತುತ ಈಗ ನಮ್ಮ ದೇಶಕ್ಕೆ ಜಾಬ್ ಸೀಕರ್ಸ್ ಗಿನ್ನ ಜಾಬ್ ಗಿವರ್ಸ್ ಬೇಕು ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಸುಮಾರಷ್ಟು ಸ್ಕೀಮ್ ಗಳನ್ನ, ಯಾರಾದ್ರೂ ಒಂದು ತಲೆಯಲ್ಲಿ, ವಿದ್ಯಾರ್ಥಿ ತಲೆಯಲ್ಲಿ ಒಂದು ಇನೋವೇಟಿವ್ ಐಡಿಯಾ ಬಂದಿದೆ ಅಂದ್ರೆ ಅದನ್ನ ಹೇಗೆ ಪ್ರೋಟೋಟೈಪ್ ಮಾಡಬೇಕು, ಅದನ್ನ ಹೇಗೆ ಬಿಸ್ನೆಸ್ ಮಾಡೆಲ್ ಆಗಿ ಕನ್ವರ್ಟ್ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಬಹಳಷ್ಟು ಸ್ಕೀಮ್ ಗಳನ್ನ ತಂದಿದೆ. ಇದರ ಹೊರತಾಗಿಯೂ ಕೂಡ ಎಲ್ಲರೂ ಆಂಟ್ರಪ್ರಿನರ್ಸ್ ಆಗಕ್ಕಾಗಲ್ಲ, ಎಲ್ಲರೂ ಬಿಸ್ನೆಸ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಸೊ ಅನೇಕರು ಈ ಬಿಸ್ನೆಸ್ ಮಾಡುವಂತ ಕಂಪನಿಗಳಿಗೆ ಕೆಲಸ ಮಾಡುವಂತ ಸ್ಕಿಲ್ ಗಳನ್ನ ಬೆಳೆಸ್ಕೋಬೇಕು. ಸೊ ಈ ನಿಟ್ಟಿನಲ್ಲಿ ಪೋಷಕರ ಒಂದು ಆಸೆ ಏನಿರುತ್ತೆ ಅಂತಂದ್ರೆ, ನನ್ನ ಮಗು ಇಲ್ಲಿ ಸೇರಿದ ತಕ್ಷಣ 4 ವರ್ಷ ಆದ ತಕ್ಷಣ ಸೊ ಕೈಯಲ್ಲಿ ಜಾಬ್ ಆಫರ್ಸ್ ಬರುತ್ತಾ ಅನ್ನುವಂತ ಒಂದು ಪ್ರಶ್ನೆಯನ್ನ ಇಟ್ಕೊಂಡೇ ಪ್ರತಿಯೊಬ್ಬರು ಸೇರಿಸ್ತಾರೆ. ಒಂದು ಸಂಗತಿ ಏನಪ್ಪಾ ಅಂತಂದ್ರೆ, ಕೇವಲ ಇದೊಂದೇ ದೃಷ್ಟಿಕೋನ ಇಟ್ಕೊಂಡು ಸೇರಿಸಬಾರದು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಪ್ಲೇಸ್ಮೆಂಟ್ ಅನೇಕ ಡೀಟೇಲ್ಸ್ ಅನ್ನ ಈಗ ಎಲ್ಲ ಕಾಲೇಜಲ್ಲೂ, ಸುಮಾರಷ್ಟು ಕಾಲೇಜಲ್ಲಿ ಎಲ್ಲೆಲ್ಲಿ ಪ್ಲೇಸ್ ಆಗಿದ್ದಾರೆ ಅಂತ ಹಾಕಿರ್ತಾರೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಗಮನಿಸಬೇಕಾಗಿರುವಂತ 2 ಸಂಗತಿ ಇದೆ. ಪೋಷಕರು ಗಮನದಲ್ಲಿ ಇಟ್ಕೋಬೇಕು, ವಿದ್ಯಾರ್ಥಿಗಳು ಗಮನದಲ್ಲಿ ಇಟ್ಕೋಬೇಕು. ಒಂದು ಏನಪ್ಪಾ ಅಂತಂದ್ರೆ ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಇಂಟರಾಕ್ಷನ್ ಅಂತ. ಆ ಇಂಡಸ್ಟ್ರಿಗೆ ಮತ್ತೆ ಇನ್ಸ್ಟಿಟ್ಯೂಷನ್ಗೆ ಇಂಟರಾಕ್ಷನ್ ಹೇಗಿದೆ, ಅದರ ಸೆಲ್ ಅಥವಾ ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಡಿಪಾರ್ಟ್ಮೆಂಟ್ ಇದೆಯಾ ಅಲ್ಲಿ ಆ ಕಾಲೇಜ್ನಲ್ಲಿ, ನೀವು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಕಾಲೇಜ್ನಲ್ಲಿ ಅನ್ನೋದನ್ನ ಗಮನ ಇಟ್ಕೊಳ್ಳಿ. ಅದೇ ರೀತಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಬೇಕು. ಟೆಕ್ನಾಲಜಿ ಟ್ರಾನ್ಸ್ಫರ್ ಯಾಕೆ ಆಗ್ಬೇಕು ಅಂತ ಹೇಳ್ತೀನಿ ಅಂತಂದ್ರೆ, ಸೊ ಈಗ ವಿದ್ಯಾರ್ಥಿಗಳಿಗೆ 8 ಸೆಮಿಸ್ಟರ್ ಇರುತ್ತೆ ಇಂಜಿನಿಯರಿಂಗ್ ನಲ್ಲಿ, 4 ವರ್ಷ ಓದ್ತಾರೆ ಅವರು. 6ನೇ ಸೆಮಿಸ್ಟರ್ಗೆ ಬಂದ ತಕ್ಷಣ ಅವ್ರಿಗೆ ಒಂದು ಅಫಿಷಿಯಲ್ ಆಗಿ ಅದರ ತನಕ ಒಂದು ಚಿಕ್ಕ ಚಿಕ್ಕ ಪ್ರಾಜೆಕ್ಟ್ ಗಳನ್ನ ಮಾಡ್ಕೋತಾ ಬಂದಿರ್ತಾರೆ. ಆದ್ರೆ 6ನೇ ಸೆಮಿಸ್ಟರ್ ನಲ್ಲಿ ಒಂದು ಮಿನಿ ಪ್ರಾಜೆಕ್ಟ್ ಅನ್ನ ಮಾಡ್ತಾರೆ. ಸೊ 7, 8ನೇ ಸೆಮಿಸ್ಟರ್ ನಲ್ಲಿ ಇಂಟರ್ನ್ಶಿಪ್ ಅಂತ ಮಾಡ್ತಾರೆ, ಮೇಜರ್ ಪ್ರಾಜೆಕ್ಟ್ ಅಂತ ಮಾಡ್ತಾರೆ. ಸೊ ಈ ಇಂಟರ್ನ್ಶಿಪ್ ಮಾಡುವಾಗ ಕಂಪಲ್ಸರಿಯಾಗಿ 3 ತಿಂಗಳ ಕಾಲ ಅಥವಾ ಕೆಲವೊಂದು ಇಂಟರ್ನ್ಶಿಪ್ ನಲ್ಲಿ 15 ವಾರಗಳು ಅವರು ಇಂಡಸ್ಟ್ರಿಯಲ್ಲಿ ಹೋಗಿ ಕೆಲಸ ಮಾಡಬೇಕು. ಸೊ ಅದರ ಒಂದು ಸೂಕ್ತವಾದಂತಹ ಡೆಡಿಕೇಟೆಡ್ ಡಿಪಾರ್ಟ್ಮೆಂಟ್ ಇದೆಯಾ? ಪ್ಲೇಸ್ಮೆಂಟ್ ಗಿಂತ ಹೆಚ್ಚಾಗಿ ಗಮನಿಸಬೇಕಾಗಿರೋದು ಇದನ್ನ. ಯಾಕೆ ಅಂತಂದ್ರೆ, ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂದ್ರೆ ನಿಮಗೆ ಬಂದಂತ ಐಡಿಯಾನ ಒಂದು ಗೈಡ್ ನ ರೂಪದಲ್ಲಿ ನೀವು ಆ ಪ್ರಾಜೆಕ್ಟ್ ಅನ್ನ ಮಾಡಿರ್ತೀರಾ. ಆ ಪ್ರಾಜೆಕ್ಟ್ ನಿಮ್ಮ ಕೆರಿಯರ್ಗೆ ಹೆಲ್ಪ್ ಆಗುವಂತದ್ದಾಗಬೇಕು. ಅದು ಒಂದು ಇಂಟರ್ನ್ಯಾಷನಲ್ ಜರ್ನಲ್ ಅಲ್ಲಿ ಪೇಪರ್ ಆಗಿ ಪಬ್ಲಿಷ್ ಆಗಬೇಕು. ಅಥವಾ ನಿಮ್ಮ ಒಂದು ಐಡಿಯಾ, ನೀವು ಮಾಡಿರುವಂತಹ ಒಂದು ಡಿಸೈನ್ ಆಗ್ಬೋದು, ನೀವು ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಆಗ್ಬೋದು, ಅದು ಪೇಟೆಂಟ್ ಆಗಿ ಕನ್ವರ್ಟ್ ಆಗಬೇಕು. ಆಗಲೇ ನಿಮಗೂ ಕೂಡ ಅದು ಉಪಯೋಗ ಆಗುತ್ತೆ, ನಾಳೆ ಸಮಾಜಕ್ಕೂ ಹಾಗೂ ದೇಶಕ್ಕೂ ಕೂಡ ಉಪಯೋಗ ಆಗುತ್ತೆ ಅದು. ಸೊ ಈ ನಿಟ್ಟಿನಲ್ಲಿ ಈ ಟೆಕ್ನಾಲಜಿ ಟ್ರಾನ್ಸ್ಫರ್ ಡಿಪಾರ್ಟ್ಮೆಂಟ್ ಇದೆಯಾ ಅಲ್ಲಿ, ಹಾಗೂ ಇಂಡಸ್ಟ್ರಿ ಇನ್ಸ್ಟಿಟ್ಯೂಷನ್ ಇಂಟರಾಕ್ಷನ್ ಹೇಗಿದೆ, ಎಷ್ಟು ಕಾಲೇಜುಗಳು, ಎಷ್ಟು ರಿಸರ್ಚ್ ಆರ್ಗನೈಸೇಷನ್ಸ್ ಜೊತೆ ಟೈಅಪ್ ಇದೆ, ಒಂದು MOUs ಇದೆ,
ಜೊತೆಗೆ ಪ್ಲೇಸ್ಮೆಂಟ್ ಕಂಪನೀಸ್ ಎಷ್ಟು ಬರ್ತಾ ಇದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಪ್ಲೇಸ್ಮೆಂಟ್ ಸೆಲ್ ಇದೆಯಾ, ಪ್ಲೇಸ್ಮೆಂಟ್ ಆಫೀಸರ್ ಯಾರು ಅಂತ ಹೇಳಿ ನೀವು ಒಂದ್ಸಲ ಕಾಲೇಜ್ ವಿಸಿಟ್ ಮಾಡಿದಾಗ ಆ ಪ್ಲೇಸ್ಮೆಂಟ್ ಸೆಲ್ ಅಲ್ಲೂ ಹೋಗಿ ಪ್ಲೇಸ್ಮೆಂಟ್ ಆಫೀಸರ್ನು ಮಾತನಾಡ್ಸ್ಕೊಂಡು ಬನ್ನಿ. ಇಷ್ಟೊತ್ತರಿಗೂ ಏನ್ ಹೇಳಿದ್ರಿ, ಇದು ನಮಗೆ ಈ ಪಂಚಸೂತ್ರಗಳ ತರ ಆಯ್ತು. ಒಂದು 5 ಫಾರ್ಮುಲಾಸ್ ನಮಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತುಂಬಾನೇ ಹೆಲ್ಪ್ ಆಗುವಂತ ಒಂದು ಒಳ್ಳೆ ಫಾರ್ಮುಲಾಸ್ ಗಳನ್ನ ನೀವು ಹೇಳ್ಕೊಟ್ರಿ ಅಂತ ನನ್ನ ಭಾವನೆ ಸರ್. ಇವತ್ತು ಇಂಜಿನಿಯರಿಂಗ್ ಪ್ರಸ್ತುತ 3 ಲಕ್ಷ ಜನ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ನೀವು ಬಂದು ಇಂಜಿನಿಯರಿಂಗ್ ಕಾಲೇಜ್ ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋ ಒಂಥರ ಮಾಹಿತಿ ಸುಮನ್ ಟಿವಿ ಅವರು ಕೇಳಿ ನನ್ನನ್ನ ಇಲ್ಲಿ ಆಹ್ವಾನಿಸಿದ್ದಕ್ಕೆ ಇಡೀ ಸುಮನ್ ಟಿವಿ ತಂಡಕ್ಕೆ ನಾನು ಧನ್ಯವಾದವನ್ನು ತಿಳಿಸ್ತೇನೆ. ನಮಸ್ಕಾರ.